ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರೋಲಿಂಗ್ ಥೆರಪಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲು ಬ್ಲ್ಯಾಂಕೆಟ್ ತಗೊಂಡು ಎರಡೂ ಕೈನ ಈ ರೀತಿ ಫೋಲ್ಡ್ ಮಾಡ್ತಾ ಮಗುನ ನಿಧಾನವಾಗಿ ರೋಲ್ ಮಾಡಿ. ಬ್ಲ್ಯಾಂಕೆಟ್ ಸಹಾಯದಿಂದ ಮಗುನ ರೋಲ್ ಮಾಡ್ಕೊಂಡು ಬನ್ನಿ. ರೋಲ್ ಮಾಡೋ ಸಮಯದಲ್ಲಿ ಕೈ ಮತ್ತು ಕಾಲು ಎರಡನ್ನೂ ಮಕ್ಕಳು ಎತ್ಕೊತಾ ಇರ್ತವೆ. ಸ್ವಲ್ಪ ನೋಡಿಕೊಂಡು ಟೈಟಾಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಫ್ರೀ ಆಗಿಬಿಟ್ಟು ಬ್ಲ್ಯಾಂಕೆಟ್ ಲೂಸ್ ಆಗಿಬಿಡುತ್ತೆ. ಆವಾಗ ನೀವು ಉರುಳಿಸೋಕ್ಕಾಗಲ್ಲ. ನೋಡ್ಕೊಂಡು ಮಾಡಿ, ಮುಖಕ್ಕೆ ಹೊಡೆಯೋ ಸಾಧ್ಯತೆ ಇರುತ್ತೆ. ಎರಡು ಕಡೆನೂ ತುದಿಯಲ್ಲಿ ಹಿಡ್ಕೊಳ್ಳಿ. ಹೀಗೆ ನಿಧಾನವಾಗಿ ಉರುಳಿಸಿ. ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಮಾಡಿ. ಮತ್ತು ನೀವು ಹೇಳ್ತಾ ಬನ್ನಿ, ದಬಾಕೋ ದಬಾಕೋ ದಬಾಕೋ, ಕತ್ತೆತ್ತು ಕತ್ತೆತ್ತು ಕತ್ತೆತ್ತು, ಈ ರೀತಿ ಹೇಳ್ತಾ ಮಾಡೋದ್ರಿಂದ ಮಗುಗೆ ಅರ್ಥ ಆಗುತ್ತೆ ಮತ್ತು ಅವನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವಾಗ ಫಿನಿಶ್ ಆಗುತ್ತೆ, ಇನ್ನೊಂದು ರೌಂಡ್ ಇದೆ, ಫಿನಿಶ್ ಆಗೋ ಟೈಮಲ್ಲಿ ಸ್ವಲ್ಪ ಚಿಯರ್ ಅಪ್ ಮಾಡಿ ಮಗುಗೆ. ಹೇ ಮುಗಿಸ್ಬಿಟ್ಟೆ ನೀನು, ಗುಡ್ ಬಾಯ್ ಅಂತ ಹೇಳಿ ಕ್ಲ್ಯಾಪ್ ಮಾಡಿ. ನೆಕ್ಸ್ಟು ಈ ರೀತಿ ನೀವು ಒಂದು ಚಾಪೆ ಮೇಲೆ ಮಲಗಿಸ್ಕೊಂಡು ಮಗುದು ಯಾವ ಕಾಲು ಹಿಡ್ಕೋತೀರೋ ಅದರ ಆಪೋಸಿಟ್ ಕೈ, ಅಂದರೆ ನಾನೀಗ ರೈಟ್ ಸೈಡ್ ಕಾಲು ತೊಗೊತಾ ಇದ್ದೀನಿ, ಲೆಫ್ಟ್ ಸೈಡ್ ಕೈನ ನಾನು ಮೇಲ್ಗಡೆ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ಮೂವ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಮಗು ದಬಾಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ನೀವು ಮಾಡ್ತಾ ಹೇಳ್ತಾ ಇರಬೇಕು, ಕತ್ತೆತ್ತು ಕತ್ತೆತ್ತು, ನಿಧಾನವಾಗಿ ದಬಾಕು ಅಂತೆಲ್ಲ ಹೇಳ್ಕೊಂಡು ಮಾಡಿ. ಆಗ ಅವನಿಗೆ ಅರ್ಥ ಆಗುತ್ತೆ ಮತ್ತು ಅವನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಮೊದಲೇ ಸರಿ ನೀವು ಮಾಡೋದ್ರಿಂದ ಒಂದು ಕೈ ಫ್ರೀ ಇರುತ್ತೆ ನೋಡಿ, ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಫ್ರೀ ಮಾಡ್ಕೊತೀರಲ್ಲ, ಆ ಸಹಾಯದಿಂದ ಕತ್ತನ್ನು ನಿಧಾನವಾಗಿ ಹಿಡ್ಕೊಳ್ಳಿ. ಇಲ್ಲಾಂದರೆ ಮುಖಕ್ಕೆ ಹೊಡೆಯೋದು ಅಥವಾ ತಲೆಗೆ ಹೊಡೆಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಿ. ನೆಕ್ಸ್ಟು ನೆಲದ ಮೇಲೆ ಒಂದು ಕೈ ಇಡಿ, ಮತ್ತೊಂದು ಕೈಯಿಂದ ಮಗುನ ರೊಟೇಟ್ ಮಾಡಿ. ಹೀಗೆ ರೊಟೇಟ್ ಮಾಡೋದ್ರಿಂದ ಮಗು ದಬಾಕೊಳ್ಳಿಕ್ಕೆ ಕತ್ತೆತ್ತಿ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಈ ಎಕ್ಸಸೈಸಿಂದ ಎರಡೂ ಕಾಲನ್ನು ಅವನು ದಬಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದನ್ನು ನಿಧಾನವಾಗಿ ಮಾಡ್ತಾ ಕೌಂಟ್ ಮಾಡ್ಕೊಂಡು ಮಾಡಿ. ಹಾಗೆ ಮಗುಗೆ ರೋಲ್ ಮಾಡಬೇಕಾದ್ರೂ ಹೇಳಿ, ಇಲ್ಲ ಯಾವ್ದಾದ್ರು ಗಿಲ್ಕಿ ಸಹಾಯದಿಂದ ಸೌಂಡ್ ಮಾಡ್ತಾ ಈ ಕಡೆ ನೋಡು 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 ಅಂತ ಹೇಳಿಕೊಂಡು ಮಾಡಿ. ಮತ್ತು ಮಗುಗೆ ಎನ್ಕರೇಜ್ ಮಾಡಿ, ಅವನೇನಾದರೂ ಅವನಾಗಿದ್ದು ಅವನೇ ದಬಾಕೊಂಡ್ರೆ ಕ್ಲಾಪ್ಸ್ ಮಾಡ್ತಾ ಎನ್ಕರೇಜ್ ಮಾಡಿ. ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ರೈಟ್ ಸೈಡ್ ಕಾಲು ತಗೊಂಡು ಲೆಫ್ಟ್ ಸೈಡ್ ಹ್ಯಾಂಡ್ನ ಮೇಲ್ ಮಾಡ್ತಾ ಇದ್ದೀನಿ. ಈ ರೀತಿನೂ ಸಹ ನೀವು ರೋಲ್ ಮಾಡ್ಬೋದು. ಹೀಗೆ ರೋಲ್ ಮಾಡೋದ್ರಿಂದ ಮಗು ದಬಾಕೊಳ್ಳಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ, ಕಲ್ತ್ಕೊತಾರೆ. ಈ ಸೆರೆಬ್ರಲ್ ಪಾಲ್ಸಿ ಮಕ್ಕಳಿಗೆ ಇದೆಲ್ಲ ಯಾವುದೂ ಗೊತ್ತಿರಲ್ಲ. ಸೊ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನ ನಾವೇ ಹೇಳ್ಕೊಡ್ಬೇಕು. ಆದರೆ ಯಾವುದನ್ನೇ ಹೇಳ್ಕೊಡ್ಬೇಕಾದ್ರೂ ಆ ಸ್ಟೇಜ್ ಇರುತ್ತೆ. ಮೊದಲು ಕತ್ತು ನಿಂತ್ಕೋಬೇಕು, ಆಮೇಲೆ ಸ್ವಲ್ಪ ಸೊಂಟ ಕೂರಲಿಕ್ಕೆ ಪ್ರಯತ್ನ ಮಾಡುವಾಗ ನೀವು ರೋಲಿಂಗಿಗೆ ಹೇಳ್ಕೊಡ್ಬೋದು. ನೋಡಿ, ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ. ಸೊ ನೀವು ಒಂದೇ ಸೈಡ್ ಮಾಡಬೇಡಿ, ಬೋತ್ ಸೈಡ್ ಸಹ ಮಾಡಬೇಕಾಗತ್ತೆ. ಯಾವಾಗಲೂ ಅಷ್ಟೇ ನೆನಪಿಟ್ಕೊಳ್ಳಿ, ಯಾವ್ದಾದ್ರು ಒಂದು ಸೈಡ್ ಮಾಡಿದರೆ ಅದರ ಆಪೋಸಿಟ್ ಸೈಡು ಸಹ ನೀವು ಕಂಪ್ಲೀಟ್ ಮಾಡಬೇಕು. ಚಿಯರ್ ಅಪ್ ಮಾಡಿ ಯಾವಾಗ್ಲೂ ಮಗುಗೆ. ಸೊ ಮಗುಗೆ ತುಂಬ ಖುಷಿಯಾಗಿ ಪ್ರಯತ್ನ ಮಾಡುತ್ತೆ. ಇದೇ ಎಕ್ಸಸೈಸ್ನ ನಾನು ಒಂದು ಬೆಡ್ಡಿನ ಮೇಲೆ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಮಗುವಿನ ಎರಡೂ ಕಾಲು ಈಚೆ ಬರಬೇಕು. ಈಚೆ ಇದ್ದು ಸ್ವಲ್ಪ ಹೈಟ್ ಇರೋದ್ರಿಂದ ನಾನು ಈಸಿಯಾಗಿ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಆಗ ಮಗು ತಲೆ ಏನಾಗುತ್ತೆ, ನಿಧಾನವಾಗಿ ಬಿಡಲ್ಲ, ಸ್ವಲ್ಪ ರಫ್ ಆಗಿ ಬೀಳ್ತಾನೆ. ಅದು ಏಟಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಬೆಡ್ ಮೇಲಿರೋದ್ರಿಂದ ಅವನಿಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಸ್ವಲ್ಪ ಸ್ಪೀಡಾಗಿ ಮಾಡೋದ್ರಿಂದ ಅವನು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ಈ ರೀತಿ ನಾನು ಒಂದು ಡೈರೆಕ್ಷನಲ್ಲಿ ಬಂದಿದ್ದೆ ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಎರಡು ಕಾಲುಗಳು ಈಚೆ ಇದೆ. ಇದೇ ಥರ ಮಗು ರೋಲ್ ಮಾಡಬೇಕು. ಇದು ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿಸಿದೆ, ನಂತರ ಇದನ್ನು ಪ್ರಯತ್ನ ಮಾಡ್ತಿದ್ದೀನಿ ನಾನು.
ಅದೇ ರೀತಿ ಎರಡೂ ಕೈನ ಹೊರಗಡೆ ತಗೊಂಬನ್ನಿ. ಎರಡೂ ಕೈನ ಹೊರಗಡೆ ತಗೊಂಡು ಬಂದು ಈ ರೀತಿ ನೀವು ರೋಲ್ ಮಾಡಿ. ಇದು ಸ್ವಲ್ಪ ಈಸಿ ಆಗುತ್ತೆ. ಆದರೆ ಕತ್ತು ಇದು ಬೆಡ್ ಮೇಲೆ ಇದೆ. ಬೆಡ್ ಮೇಲೆ ಇಟ್ಕೊಂಡು ಈಗ ಒಂದು ಡೈರೆಕ್ಷನಲ್ಲಿ ಒಂದು 3 ಸರಿ ಮಾಡಿ, ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು 3 ಸರಿ ಮಾಡಿ, ಬೆಡ್ ಮೇಲೇನೆ ಕತ್ತಿಟ್ಕೊಂಡು, ನಂತರ ಮಗು ಎರಡೂ ಕೈ ಮತ್ತು ಕತ್ತು ಎರಡನ್ನೂ ಬೆಡ್ಡಿಂದ ಈಚೆ ತಗೊಂಡು ಬಂದು ಒಂದು 3 ಸರಿ ಒಂದು ಸೈಡು, ಇನ್ನೊಂದು ಸೈಡು 3 ಸರಿ. ಈ ರೀತಿ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನಾವು ಕೈನ ರೋಲ್ ಮಾಡಬೇಕಾದ್ರೇ ಕತ್ತು ಅದ್ರ ಜೊತೆಗೇ ರೋಲ್ ಆಗ್ತಾ ಇದೆ. ಇದರಿಂದ ಮಗು ನೆಕ್ಸ್ಟು ಯಾವಾಗಾದರೂ ನೆಲದ ಮೇಲೆ ಕೈ ಇಡಬೇಕಾದ್ರೆ ಜೊತೆಗೇನೆ ಕತ್ತನ್ನು ಎತ್ತಿ ಎರಡೂ ಕಾಲನ್ನ ಜೋಡಿಸ್ಕೊಂಡು ರೋಲ್ ಆಗಲಿಕ್ಕೆ ತವಾಕೊಳ್ಳಿಕ್ಕೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಸೆರೆಬ್ರಲ್ ಪಾಲ್ಸಿ ಮಕ್ಕಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಾನೊಂದು ಹಾಸಿಗೆ ತಗೊಂಡು ಅದನ್ನು ಹೈಟಿಂದ ಡೌನಿಗೆ ಮಾಡಿಕೊಂಡು ಅದ್ರ ಮೇಲೆ ಮಗುನ ಮಲಗಿಸಿ ಅವನನ್ನೇ ಉರುಳೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಅವನು 2-3 ಪಲ್ಟಿ ಹೊಡೆದಾಗ ಇಂಡಿಪೆಂಡೆಂಟ್ ರೋಲಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ. ಇದನ್ನು ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.